ಸರ್, ಎತ್ತಿನ ಹೊಳೆ ಯೋಜನೆಯದು 2027ಕ್ಕೆ ನಮ್ಮ ಕೋಲಾರಿಗೆ ಎತ್ತಿನ ಹೊಳೆ ನೀರು ಬರುತ್ತೆ. ಇವತ್ತು ನಾವು ಅಲ್ಲಿ ಆನ್ ಮಾಡಿದ್ದಕ್ಕೆ ಏನಾಗ್ಬಿಟ್ಟು ಜನಗಳಿಗೆಲ್ಲ ಅವ್ರಿಗೆ ಬಿಟ್ಬಿಟ್ರು ಅಂತ ಹೇಳಿದ್ರೆ ಸರ್, ಎಲ್ಲ ಪ್ರಾಜೆಕ್ಟ್ ರೆಡಿಯಾಗಿದೆ, ಎಲೆಕ್ಟ್ರಿಸಿಟಿ ಟೋಟಲಾಗಿ ರೆಡಿಯಾಗಿದೆ. ರೆಡಿಯಾಗಿರೋದನ್ನು ಹೇಗೆ ಐಡಿಯಲಾಗಿ ಇಟ್ಕೋಬೇಕು ನಾವು? ಸುಮ್ಮನೆ ಸಮುದ್ರಕ್ಕೆ ಹೋಗ್ತಾ ಇದೆಯಲ್ಲ ನಿಂತು ಆ ನೀರನ್ನು ಎತ್ತಿ ಇವಾಗ ಬೇರೆ ಕಡೆ ಬಿಡ್ತಾ ಇದ್ದಾರೆ. ಅದು ಕಂಟಿನ್ಯೂಟಿ ಆಗುತ್ತೆ ಅಷ್ಟೇ. ಯಾಕಂದರೆ ವೇಸ್ಟಾಗಿ ಇರಬಾರ್ದು. ಇವಾಗ ಮಿಷನರೀಸ್ ಎಲ್ಲ ಹಾಕಿದ ಮೇಲೆ ಸರ್ ಯೂಸ್ ಮಾಡಬೇಕಲ್ಲ. ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ರಸ್ಟ್ ಹಿಡಿಯೋದು ಇದೆಲ್ಲ ಆಗುತ್ತಲ್ಲ. ಅದರಿಂದ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಇವಾಗ ಸ್ಟಾರ್ಟ್ ಮಾಡಿ ನೀರು ಇವಾಗ ಬಿಟ್ಟಿದ್ದೀವಿ. ಇವಾಗ ಯಾವುದದು ಡ್ಯಾಮು ಸಕಲೇಶ್ಪುರ ಅದು ಯಾವುದು ನೀರು ಕೊಟ್ಟಿರೋದಕ್ಕೆ ಏನಿಲ್ಲ ಹೌದು. ಮೂಲ ಉದ್ದೇಶ ಇರುವಂಥದ್ದು ಕೋಲಾರ ಚಿಕ್ಕಬಳ್ಳಾಪುರ. ಹೌದು ಹೌದು. ಕೆರೆಗಳು ತುಂಬಿಸುವಂತ ಯೋಜನೆ ಮಾಡ್ತಾರಂತೆ ಸರ್. ಈಗ ಹಾಸನ ಕಡೆ ಎಲ್ಲ ಕೆರೆಗಳು ತುಂಬಿಸುವಂಥದ್ದು ಮಾಡ್ತಾರೆ ಸರ್. ಕೆ.ಸಿ. ವ್ಯಾಲಿ ಯೋಜನೆ ಬಂದಾಗೂ ಇದೇ ಮಾತು ಹೇಳಿದ್ರಿ, ಇನ್ನು ಮುಳುಬಾಗಿಲು ಬಂದಿಲ್ಲ. ಹೌದು, ಅವಾಗ ಮುಳುಬಾಗಿಲು ಶಾಸಕರು. ಹೌದು ಹೌದು, ಇದು ಬರುತ್ತೆ ಸರ್, ನೀರು ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಇವಾಗ 24 TMC ಸಿಗುತ್ತೆ ನಮಗೆ. ಅದರಲ್ಲಿ 9 TMC ನಮಗೆ ಕೆರೆಗಳು ತುಂಬೋದಕ್ಕೆ, 8 TMC ನೀರು ಕುಡಿಯೋದಕ್ಕೆ ನೀರು ಅಂತ ಖಂಡಿತವಾಗ್ಲೂ. ಪ್ಲಸ್ ಇನ್ನೊಂದು ನಾವು ಡಿಸ್ಕಷನ್ ಮಾಡಿದ್ದೀವಿ, ಕೆಲವೊಂದು ಜಾಗದಲ್ಲಿ ಕೆನಾಲಲ್ಲಿ ಬರುವಂಥದ್ದನ್ನು ನಿಲ್ಲಿಸಿ ಸರ್, ಬೇಡ ಪೈಪ್ಲೈನ್ ಮಾಡಿ ಮುಂದಕ್ಕೆ ಇನ್ನು ಇವಾಗ ಆಗಿರೋದಲ್ಲ, ನೆಕ್ಸ್ಟ್ ಬರೋದನ್ನು ಪೈಪ್ಲೈನ್ ಮುಖಾಂತರವಾಗಿ ಸ್ವಲ್ಪ ಅದು ಇದು ಮಾಡಿ ಅಂತೇಳಿ. ಕೆಲವು ಡೇಂಜರಸ್ ಜಾಗಗಳಿದಾವಲ್ಲ, ಅಂಥ ಜಾಗದಲ್ಲೆಲ್ಲ ಪೈಪ್ಲೈನ್, ಯಾಕಂದರೆ ಅವಾಗ ಪೈಪ್ಲೈನ್ ಹಾಕಿದ್ರೆ ರೈತರು ಇದಾಕಲ್ಲ, ಪೈಪ್ಗಳು ಹಾಕಿ ಎತ್ತಲ್ಲ ಅಂದ್ಬಿಟ್ಟು ಹೇಳಿದ್ದೀವಿ. ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಸರ್. 2027ಕ್ಕೆ ನಮ್ಮ ಕೋಲಾರಿಗೆ ನೀರು ಬಂದು ತಲುಪುತ್ತೆ ಸರ್. ಲೇಟ್ ಆಗಿಲ್ಲ ಸರ್. ನಾನು ಮೊನ್ನೆ ಅಲ್ಲೇ ಮಾತಾಡಿದಾಗ ಹೇಳಿದೆ ಸರ್, ಇನಾಗ್ರೇಷನ್ ಮಾಡ್ತಾ ಇದ್ದಾರೆ, ಖುಷಿ ಒಂದು ಕಡೆ ಆಗ್ತಾ ಇದೆ, ನನಗೊಂದು ಕಡೆ ಮನಸ್ಸಿಗೆ ಸಮಾಧಾನ ಇಲ್ದನೂ ಇದೆ ನಮಗೆ. ನಾನು ವಿರೋಧನೂ ಮಾಡ್ತೀನಿ. ಇದನ್ನು ಫಸ್ಟು ಕೋಲಾರಿಗೆ ಅಂತಿದ್ದು ವಿರೋಧ ಮಾಡ್ತೀವಿ. ಇದು ಕೋಲಾರ ಚಿಕ್ಕಬಳ್ಳಾಪುರದಿಂದ ನಾನು ವಿರೋಧ ಮಾಡ್ತೀನಿ ಇದನ್ನು ಅಂತ ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಪರಿಸರ ಇಲಾಖೆಯಿಂದನೂ ಅಬ್ಜೆಕ್ಷನ್ ಹಾಕಿದ್ದಾರೆ ಸರ್. ಇದು ತುಂಬ ಪರಿಸರಕ್ಕೆ ಹಾನಿ ಆಗುತ್ತೆ ಅಂತ ಒಂದು. ಎರಡನೇದು, ಅಲ್ಲಿ ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಇದನ್ನು. ಹೌದು, ಅದು ಕೆಲವೊಂದು ಇದೆ. ಅದು ಮೀಟಿಂಗ್ ಮಾಡ್ತಾರೆ, ಅವತ್ತೇ ಅದು ಸಬ್ಜೆಕ್ಟ್ ಅಲ್ಲೂ ಬಂತು. ಮೀಟಿಂಗಲ್ಲಿ ಸಿದ್ದರಾಮಣ್ಣ ಅವರು ಹೇಳಿದ್ರು, CM ಅವರು ಹೇಳಿ ಅವ್ರನ್ನ ಮೀಟಿಂಗ್ ಕರೆದು ಇಮಿಡಿಯೇಟ್ ಸಾಲ್ವ್ ಮಾಡೋಣ ಅಂತ ಹೇಳಿದರೆ ಸಾಲ್ವ್ ಮಾಡ್ತಾರೆ ಸರ್. ಒಟ್ಟಿನಲ್ಲಿ ನನಗೆ ಗೊತ್ತಿರೋ ಸರ್, ನಾನು ಅಲ್ಲಿ ಖುದ್ದಾಗಿ ಜಾಗದಲ್ಲಿದ್ದು ನೋಡಿದ್ದೀನಿ. ನಾನು ಬೇಸರ ಶಮನ ಆಗಿದೆ ಸರ್? ಇಲ್ಲ, ಖುದ್ದಾಗಿ ಈಗ ಇನ್ನೂ ನಮ್ಮ ಬೇಸರ ಶಮನ ಆಗಿಲ್ಲ. ನಮ್ಮ ಕೋಲಾರ ಜಿಲ್ಲೆಗೆ ನೀರು ಬರೋವರೆಗೂ ನಮ್ಮ ಬೇಸರ ಶಮನ ಆಗೋದಿಲ್ಲ. ಅದಂತೂ ಬರುತ್ತೆ ಅಂತ ನಂಬಿಕೆ ಇದೆ. 27ಕ್ಕೆ ನಮ್ಮ ಕೋಲಾರ ಜಿಲ್ಲೆಗೆ ನೀರು ಖಂಡಿತವಾಗ್ಲೂ ಬರುತ್ತೆ. ಅದಂತೂ ನನ್ನ ಗ್ಯಾರಂಟಿ ಇದೆ. ನನಗೆ 27ಕ್ಕೆ ಗ್ಯಾರಂಟಿ ಬರುತ್ತೆ ನೀರು. ಥ್ಯಾಂಕ್ ಯು ಸರ್.